ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಕರಿ ಆಗಿರುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಶ್ರೂಮ್ನ ತೊಗೊಂಡು ಬಂದಿದ್ದೆ. ನಾವು ಮನೆ ಹತ್ರ ಸಿಗುವಂಥ ಮಶ್ರೂಮ್ನೇ ಬಳಸ್ಕೊಂಡು ಮಾಡ್ತಾಯಿದ್ವಿ, ಬಟ್ ಇವಾಗ ಸಿಕ್ಕಿರಲಿಲ್ಲ. ಸೊ ಒಂದು ಸಲ ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಹೊರಗಡೆಯಿಂದ. ಇನ್ನು ನೀವು ಯಾವುದೇ ವಸ್ತುನ ಹೊರಗಡೆಯಿಂದ ತೊಗೊಂಡು ಬರೋಕ್ಕೆ ಮುಂಚೆನೂ ಒಂದು ಸಲ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕೆ ಗೊತ್ತಾಗಲ್ಲ. ಇವಾಗಂತೂ ಏನು ತಿನ್ನಬೇಕು ಎಲ್ಲನೂ ನಾವು ಫುಲ್ ಕಾನ್ಷಿಯಸ್ ಆಗಿರಬೇಕಾಗುತ್ತೆ. ಸೊ ಬಳಸೋದಕ್ಕೆ ಮುಂಚೆ ಒಂದು ಸಲ ಎಲ್ಲನೂ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು. ಸೊ ಇದು 50 ರುಪೀಸ್ ಕೊಟ್ಟು ತೊಗೊಂಡು ಬಂದೆ. ನೋಡಿ ಇಷ್ಟೇ ಇದೆ. ಫಸ್ಟ್ ಇದನ್ನು ಬಳಸೋಕೆ ಮುಂಚೆ ಒಂದು 2-3 ಸತಿ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಸಿಪ್ಪೆ ಎಲ್ಲ ಏನು ತೆಕ್ಕೊಳ್ಳೋದು ಬೇಡ. ಅದೆಲ್ಲ ತೆಕ್ಕೊಂತು ಅಂತ ಹೇಳಿದ್ರೆ ನಮಗೆ ನ್ಯೂಟ್ರಿಯೆಂಟ್ಸ್ ಅದರಿಂದ ಏನೂ ಸಿಗೋದೇ ಇಲ್ಲ. ಸೊ ಇವಾಗ ನೋಡಿ 2-3 ಸಲ ಚೆನ್ನಾಗಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ, ಇವಾಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡೋ ಹಾಗೆ ಥರ ಮಾಡಿ ಒಂದು 5-10 ನಿಮಿಷ ಈ ಥರ ನೆನೆಯೋಕೆ ಇಡ್ತಾಯಿದ್ದೀನಿ. ಇದೇನಕ್ಕಪ್ಪ ಅಂತ ಹೇಳಿದ್ರೆ ಅರಿಶಿನ ಬಂದು ಆ್ಯಂಟಿ ಆಕ್ಸಿಡೆಂಟು. ಸೊ ಏನಾದರೂ ಜರ್ಮ್ಸ್ ಅಥವಾ ಏನಾದರೂ ಇತ್ತು ಅಂತ ಹೇಳಿದ್ರೆ ಎಲ್ಲ ಹೋಗುತ್ತೆ. ಸೊ ಈಗ ಅದನ್ನು ಒಂದು 10-15 ನಿಮಿಷ ನೆನೆಸಿಟ್ಟಿದ್ದಾದಮೇಲೆ ಇನ್ನು ನಾನು ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಇನ್ನೂ ದೊಡ್ಡದಾಗಿ ಕಟ್ ಮಾಡಿ ಮಾಡೋದನ್ನ ನೋಡಿದ್ದೀನಿ. ನನಗನ್ಸುತ್ತೆ ಅಷ್ಟು ದೊಡ್ಡದಾಗಿ ಕಟ್ ಮಾಡಿದ್ರೆ ಅದು ಟೇಸ್ಟೇ ಬರೋಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ನೋಡಿ ಈ ಥರ ಈ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ ಇವಾಗ ಫುಲ್ ಕಟ್ ಮಾಡಿದ್ದಾಯಿತು. ಈ ರೆಸಿಪಿಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋಂಥದ್ದು ನಾನು. ಸೊ ಅದ್ರ ಜೊತೆ ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಸಣ್ಣ ಕಪ್ಪಲ್ಲಿ ಒಂದು ಈರುಳ್ಳಿ, ಹಾಗೆಯೇ ಸೇಮ್ ಕ್ವಾಂಟಿಟಿ ಈರುಳ್ಳಿ ಎಷ್ಟು ಕ್ವಾಂಟಿಟಿಯಲ್ಲಿರುತ್ತೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಟೊಮ್ಯಾಟೊ, ಹಾಗೆಯೇ ಇಲ್ಲಿ ಬಂದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆಯೇ ಒಂದು 2-3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಮಸಾಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ, 1/2 ಸ್ಪೂನಷ್ಟು ಅಚ್ಕಾರದ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇಷ್ಟೇ ಮಸಾಲ. ಇದ್ರ ಜೊತೆಗೆ ಉಪ್ಪು, ಎಣ್ಣೆ ಮಾಮೂಲಿಯಾಗಿ ಬೇಕಾಗುತ್ತೆ. ಇನ್ನು ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ ಬನ್ನಿ. ಫಸ್ಟು ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ಪೈಸಸ್ಗೆ ಅಂತ ಹೇಳ್ಬಿಟ್ಟು ಚಕ್ಕೆ ಒಂದೆರಡು ಪೀಸಷ್ಟು, ಹಾಗೆಯೇ 2 ಲವಂಗನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಸೇರಿಸ್ಕೊಳ್ಬೋದು, ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದು ಸ್ಪೈಸಸ್ ಹಾಕಿ ಎಲ್ಲ ಫ್ರೈ ಮಾಡಿ ಆದಮೇಲೆ ಒಂದು ಬೌಲ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ಳಿ. ಈ ಮಶ್ರೂಮ್ ಕರಿಗೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಒಂದೊಂದು ಅಡುಗೆಗೆ ಉದ್ದುದ್ದಕ್ಕೆ ಕಟ್ ಮಾಡಬೇಕಾಗುತ್ತೆ, ಒಂದೊಂದು ಅಡುಗೆಗೆ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಇನ್ನು ಅದಾದಮೇಲೆ ಉಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಆ ಗ್ರೇವಿನ ಸೇರಿಸ್ಕೊಳ್ಬೇಕಾಗತ್ತೆ. ಇದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಆ ಬೌಲ್ನ ಹಂಗೇನೆ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ನೀರನ್ನು ಕೂಡ ಸೇರಿಸ್ಕೊಂಡೆ. ಇನ್ನು ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಂಡ್ರೆ ಟೊಮೊಟೊ ಬೇಗನೆ ಬೆಂದೋಗುತ್ತೆ 2-3 ನಿಮಿಷದಲ್ಲಿ. ಅದಾದಮೇಲೆ ನೀವು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡಿಕೊಂಡು ಒಂದು 50% ಟೊಮೊಟೊ ಬೆಂದಾದಮೇಲೆ ನಾನು ಹೇಳಿರೋವಂಥ ಮಸಾಲ ಇಂಗ್ರೀಡಿಯೆಂಟ್ಸ್ನ ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಬೌಲ್ ಅಳತೆ ತೋರಿಸಿದೆ ಅದೇ ಥರ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಹಂಗೆ ಕೈ ಅಳತೆಲಿ ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅವರಿಗೋಸ್ಕರ ಇದು ಹೇಳಿದ್ದು. ಸೊ ಅದರಲ್ಲಿ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಿ. ಇನ್ನು ನೋಡಿ ಇದು ಈ ಥರ ಕಾಣುತ್ತೆ ನಿಮಗೆ ಬೇಯ್ತಾ. ಇನ್ನು ನೀರಿನ ಕಂಟೆಂಟ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ನೀವು ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋಕ್ಕೆ ಇಟ್ಕೊಬೇಕಾಗತ್ತೆ. ಈ ಟೈಮಲ್ಲಿ ನೀವು ಉಪ್ಪು, ಖಾರ ಏನಾದರೂ ಹಿಂದೆ ಮುಂದೆ ಆಗಿದ್ದರೆ ಬೇಕು ಅಂತ ಹೇಳಿದ್ರೆ ನೀವು ಸೇರಿಸ್ಕೊಳ್ಬೋದು. ಇಷ್ಟು ಮಾಡ್ಕೊತು ಅಂತ ಹೇಳಿದರೆ ಸೂಪರ್ ಆ್ಯಂಡ್ ಟೇಸ್ಟಿ ಮಶ್ರೂಮ್ ಕರಿ ಅಥವಾ ಮಶ್ರೂಮ್ ಗ್ರೇವಿ ರೆಡಿನೇ ಆಗೋಗುತ್ತೆ.
ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಸೂಪರಾಗಿರುತ್ತೆ. ಏನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಏನಿಲ್ಲ. ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಯಾರೆಲ್ಲ ಬ್ಯಾಚುಲರ್ಸ್ ನೋಡ್ತಿದ್ದೀರಾ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಇನ್ನು ನಾನು ಚಪಾತಿ ಒಟ್ಟಿಗೆ ಟ್ರೈ ಮಾಡಿದ್ದೆ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.